ರೂಪಾಯಿ 91 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ನಿಮಗೆಲ್ಲ ಗೊತ್ತಿದೆ ಪರಿಸ್ಥಿತಿ ಹೇಗಿದೆ ಎಂತಂತ ಗೊತ್ತಿಲ್ಲ. ಒಂದೊಂದು ಗ್ಯಾಸ್ ಕೊಟ್ಟುಕೊಂಡು ಕೆಲವು ಕಡೆಯಲ್ಲಿ ಕೆಲವು ಐಟಮ್ಗಳೇ ಇಲ್ಲ. ಎಣ್ಣೆಯಲ್ಲಿ ಮಾಡುವಂಥ ಯಾವ ಐಟಮ್ ಇಲ್ಲ. ಇಡ್ಲಿಯಲ್ಲಿ ಸ್ವಲ್ಪ ಮಾಡಿಕೊಂಡು ಇದು ಮಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಹೋಟೆಲ್ನವರು ಭಾರಿ ದೊಡ್ಡ ಸಂಕಷ್ಟದಲ್ಲಿದ್ದಾರೆ. ಬೆಳಿಗ್ಗೆ ಮಾಡಿಕೊಂಡು ಮಧ್ಯಾಹ್ನ ಬಂದ್ ಮಾಡಿಕೊಂಡಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಬೆಳಿಗ್ಗೆ ಒಂದು ಐಟಮ್ ಮಾಡಿದರೆ ಮಧ್ಯಾಹ್ನ ಒಂದು ಐಟಮ್ ಮಾಡಿ ಅಷ್ಟಕ್ಕೆ ದಿನ ತೆಗಿತಾ ಇದ್ದಾರೆ. ಅದು ಯಾವ ರೀತಿ ಸರಿ ಆಗ್ತದೆ, ಯಾವಾಗ ಸರಿ ಆಗ್ತದೆ, ಯಾವಾಗ ಇದರ ಬಗ್ಗೆ ಯಾರು ಚಿಂತನೆಯನ್ನು ಯಾರು ಸರಿ ಗೊತ್ತಿಲ್ಲ. ಇವತ್ತು ಸರಿ ಆಯ್ತದೆ, ನಾಳೆ ಸರಿ ಆಗುತ್ತೆ, ಯುದ್ಧ ಗುಮ್ಮುತ್ತೆ. ಈಗ ಸ್ಥಗಿತವಾದರೂ ಕೂಡ ಗ್ಯಾಸಿನ ಸಮಸ್ಯೆ ಇನ್ನೂ ಪರಿಹಾರ ಆಗಲಿಲ್ಲ. ಅದು ಯಾಕೆ ಆಗಲಿಲ್ಲ ಅಂದರೆ ನಮಗೆ ಗೊತ್ತಿಲ್ಲ. ಇವತ್ತಿನ ಬೆಳಗಿನ ಪರಿಸ್ಥಿತಿ ನೋಡುವಾಗ ಇಷ್ಟು ಒಂದೇ ಸಾಮಾನ್ಯ 991 ರೂಪಾಯಿ ಜಾಸ್ತಿ ಮಾಡಿದೆ ಅಂತ ಹೇಳುವಾಗ ಒಂದು ಆಘಾತಕ್ಕೆ ಕೆಳಗೆ ಬಿದ್ದಾಗ ಆಗಿದೆ. ಅಂಥ ಪರಿಸ್ಥಿತಿಯಲ್ಲಿ ಇರುವಾಗ ದಿನ ಈ ರೀತಿ ಜಾಸ್ತಿ ಮಾಡಿದರೆ ನಾವು ಗ್ರಾಹಕರ ಮೇಲೆ ಹೇಗೆ ಏರಿಸುವುದು, ಅವರಿಗೆ ಹೇಗೆ ಕೊಡುವುದು ಅಂತ ಚಿಂತನೆಯಲ್ಲಿ ಇದ್ದೇವೆ. ಅದಕ್ಕೆ ಲಭ್ಯತೆ ಹೇಗಿದೆ ಸರ್? ಲಭ್ಯತೆ ಸಿಗ್ತದೆ ಈಗ? ಲಭ್ಯತೆ ಇಲ್ಲ. ಒಂದು ದಿವಸ ಕೊಟ್ಟರೆ 2 ದಿವಸ ಬಿಟ್ಟು ನೋಡುವ, ಬಂದರೆ ಕೊಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಅವರಿಗೆ ಕೂಡ ಆ ಥರ ಡಿಮ್ಯಾಂಡ್ ಇದೆ. ಯಾಕಂತ ಹೇಳಿದ್ರೆ ಒಂದು ಗ್ಯಾಸ್ ಅಂತ ಹೇಳಿದ್ರೆ ಎಲ್ಲ ಕಡೆ ನಮಗೆ ಬೇಕು ಮತ್ತು ಅದರ ನಂತರ ನಿಮಗೆ ಗೊತ್ತಿದೆ ಮುಂದಿನ ಕಡೆಯಲ್ಲಿ ಹೆಚ್ಚಿಗೆ ಬೇಕಾದರೆ ಅವರೇ ಆ ರೇಟು ಬೇರೆ ಬೇರೆ ಕಡೆಯಲ್ಲಿ ಎಲ್ಲ ಇದು ಮಾಡ್ತಾ ಇದ್ದಾರೆ. ಜಾಸ್ತಿಯಲ್ಲಿ ಮಾಡುವವರು ಇದ್ದಾರೆ. ಚೆನ್ನಾಗಿ ತಿಂಡಿ ದರ ಏರಿಕೆ ಆಗಬೇಕು, ಮಾಡಬೇಕೆಂಬ ಚಿಂತನೆಯಲ್ಲಿದೆ. ಅದು ಇವತ್ತು ಸರಿ ಆದರೆ ಸುಮ್ಮನೆ ಮಾಡಿ ಏನು ಪ್ರಯೋಜನ? ನಾಳೆ ಸರಿ ಆಗ್ಬೋದು, ನಾಳೆ ಸರಿ ಆಗ್ಬೋದು. ಗ್ಯಾಸಿನ ಬಗ್ಗೆ ಅದರ ಬಗ್ಗೆ ಚಿಂತನೆ ಮಾಡ್ತಾ ಇರುವಾಗ ಒಮ್ಮೆ ಜಾಸ್ತಿ ಏರಿಸಿದೆ ಕಡಿಮೆ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಇಷ್ಟುವರೆಗೆ ಅದಕ್ಕೆ ಕಾಯ್ತಾ ಇದ್ದೇವೆ, ನಾಳೆ ಸರಿ ಆಗ್ಬೋದು. ಆದರೆ ಇವತ್ತು ಸಡನ್ನೇ ಆ 991 ರೂಪಾಯಿ ಏರಿಸಿದ್ದು ನೋಡುವಾಗ ಇದು ಹೆಚ್ಚಿನ ಅಂಶ ಇದು ಸಮಸ್ಯೆ ಬರ್ಬೋದು ಅಂತೇಳಿ ನಮಗೆ ಒಂದು ಕಳವಳ ಆಗಿದೆ.